ಅಯ್ಯೋ ದೇವ್ರೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ತಾಯಿನ ಯಾರು ನಿಕೃಷ್ಟವಾಗಿ ಕಾಣ್ಬೇಡ್ರಿ. ಹೋಗ್ಬಿಟ್ಟ ಮೇಲೆ ಏನು ಮಾಡಕ್ಕಾಗಲ್ಲ, ಜೀವನನೇ ಮಾಡಕ್ಕಾಗಲ್ಲ ಕಣಪ್ಪ. ಕೋಟಿ ಕೋಟಿ ರೂಪಾಯಿ ಇದ್ರ ಪ್ರಯೋಜನ ರುಚಿ ಬೇಕಾಗಿ ಮಾಡ್ಕೊಡವ್ರಿ. ಎಷ್ಟು ಬೇಜಾರಾಗೋಗುತ್ತೆ ಮನ್ಸಿಗೆ ಅಂದ್ರೆ. ಬೆಂಕಿ ಹಾಕ್ತಾರೆ. ಬೆಂಕಿ ಬರೀ ಹೊಲಕ್ಕೆ ಮಾತ್ರ ಅಲ್ಲ ರೀ, ಅದು ಇಡೀ ಜೀವನದ ಮನುಷ್ಯ ಮನುಕುಲಕ್ಕೇನೆ ಬೆಂಕಿ ಇಟ್ಟಾಗೆ. ಅಣ್ಣವರು ಹೇಳ್ತಿರಲ್ಲ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ. ಸುಮ್ಮನೆ ಒಂದು ನಿದ್ದೆನೂ ಭಗವಂತ ಕೊಡ್ಲಿಲ್ಲ ಅಂದಿದ್ರೆ ನಾವು ಮನುಷ್ಯರಾಗೇ ಇರ್ತಾ ಇರ್ಲಿಲ್ಲ. ಹೆದರ್ಲೂಬಾರ್ದು, ದುಡುಕ್ಲೂಬಾರ್ದು, ಹಾವು ಸಾಯ್ಬಾರ್ದು, ಕೋಲು ಮರಿಬಾರ್ದು. ಇನ್ನೊಂದು ಜೀವನ. ಇನ್ನೊಂದು ಬೇಜಾರಿನ ಸಂಗತಿ ಅಂತ ಅಂದಾಗ ಸರ್, ತಾವು ಹೇಳ್ಕೊಂಡಿದ್ದೀರಿ, ಬಟ್ ಆದ್ರೂ ಕೂಡ ಒಂದು ಹೊಲಕ್ಕೆ ಮತ್ತೆ ಇದಕ್ಕೆಲ್ಲನ ಬೆಳೆಗೆ ಹೊಲಕ್ಕೆ ಬೆಂಕಿ ಹಾಕ್ಬಿಡ್ತಾರೆ ಸರ್. ಅಯ್ಯೋಯ್ಯೋ ದೇವ್ರ, ಅದಾವ್ದ್ರಿ. ಬೆಂಕಿ ಹಾಕ್ತಾರೆ. ಬೆಂಕಿ ಬರೀ ಹೊಲಕ್ಕೆ ಮಾತ್ರ ಅಲ್ಲ ರೀ, ಅದು ಹಾ ಸರ್. ಅಯ್ಯೋ ಇಡೀ ಜೀವನದ ಮನುಷ್ಯ ಮನುಕುಲಕ್ಕೇನೆ ಬೆಂಕಿ ಇಟ್ಟಾಗೆ. ಅದು ಅವ್ರಿಗೆ ಗೊತ್ತಾಗಲ್ಲ. ಅದು ಹೌದು, ಮನುಕುಲಕ್ಕೆ ಬೆಂಕಿ ಇಟ್ಟಾಗೆ. ಆ ಗಿಡ ಅಷ್ಟೇ ಬೆಳಿಬೇಕಾದ್ರೆ ಎಷ್ಟು ವರ್ಷ ಬೇಕು ಯೋಚನೆ ಮಾಡ್ರಿ. ಕುಲಕ್ಕೆ ಬೆಂಕಿ ಇಟ್ಟಾಗೆ. ಹೊಲಕ್ಕಲ್ಲ, ಅದು ಕುಲಕ್ಕೆ ನೀವು ಬೆಂಕಿ ಇಟ್ಟಾಗೆ. ರಾಗಿ ಇದಕ್ಕೆ ಬಣವೆಗೆ ನೀವು ಬೆಂಕಿ ಇಡ್ತೀರಾ. ಏನು ಯಾವ ತರ ನೀವು ಬೇರೆ ರಾಜ್ಯದಲ್ಲಿ ನಡೀತದೆ, ಈ ಮಟ್ಟಕ್ಕೆ ನಡೆಯಲ್ಲ. ಹೌದು, ಈ ಮಟ್ಟಕ್ಕೆ ನಡೆಯಲ್ಲ. ಇದು ಇದೇನಾ, ಸಡ್ಡೆನಾ, ಸಲಿಗೆನಾ, ಏನಿದು, ಅಥವಾ ಭಾವನೆನಾ? ನೋಡಿ ಸ್ವಾಮಿ, ನಾವ್ ಇರೋದೇ ಹೀಗೆ, ನೀವ್ ಎಷ್ಟಾದ್ರೂ ಬದಲಾಯಿಸಿ ಅಂತ ಹೇಳುವಂತ ಒಂದು ಉದ್ದಟತನನ ಏನು ಅಂತ ನನ್ಗೂ ಅರ್ಥ ಆಗ್ತಾ ಇಲ್ಲ. ಒಂದ್ಸರಿ ತಲೆ ಚಕ್ಕರ್ ಆಗೋಗ್ಬಿಡತ್ತೆ ಯೋಚನೆ ಮಾಡಿದಾಗ. ಅಣ್ಣವರು ಹೇಳ್ತಿರಲ್ಲ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ. ಅಯ್ಯೋ ಬೇಜಾರಾಗಿ ಎಷ್ಟೋ ಜನ ಹೊರಟ್ರು, ಆದ್ರೆ ಎಲ್ಲಿ ಹೋಗಿದ್ದೀನಿ ಅಂತ ಹೇಳ್ದಿರನೆ ಹೊರಟ್ಬಿಟ್ರು. ಎಲ್ಲಿ ಹೋಗಿದ್ದೀನಿ ಅಂತ ಹೇಳ್ದಿರನೆ ಹೊರಟ್ಬಿಟ್ರು. ಅವರು ಹೇಳಲಿಲ್ಲ, ಅವ್ರು ಎಲ್ಲಿ ಹೋದ್ರು ಅಂತ ನಮಗ್ ಗೊತ್ತಾಗ್ಲಿಲ್ಲ. ಹುಡುಕಿ ಹುಡುಕಿ ಯೋಚನೆ ಮಾಡಿ ಸುಸ್ತಾಗಿ ಹೋಗಿ ಸುಮ್ಮನೆ ಒಂದು ನಿದ್ದೆನೂ ಭಗವಂತ ಕೊಡ್ಲಿಲ್ಲ ಅಂದಿದ್ರೆ ನಾವು ಮನುಷ್ಯರಾಗೇ ಇರ್ತಾ ಇರ್ಲಿಲ್ಲ. ಏನೋ ಆಗ್ಬಿಡ್ತಾ ಸತ್ಯವಾಗ್ಲಿ. ಆ ನಿದ್ದೆನೂ ಇಲ್ಲ ಅಂದ್ರೆ ಏನು. ಅದಕ್ಕೆ ನನ್ ಮುಂದೆ ನಿಮ್ಗೆ ಹೇಳಿದಾಗ ಚೆನ್ನಾಗಿ ಊಟ ಮಾಡಿ ಒಳ್ಳೆ ಮಲಗ್ರಿ, ಜಗಳ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು. ತಮ್ಗೆ ಒಂದ್ಸರಿ ಅಂದ್ರೆ ಅಟ್ಯಾಕ್ ಕೂಡ ಆಗತ್ತೆ, ಒಂದ್ಸರಿ ಎಲ್ಲ ಸುಮಾರು ಸರಿ ಆಗತ್ತೆ. ಅದ್ರಲ್ಲಿ ಗನ್ ಅಲ್ಲಿ ಶೂಟ್ ಮಾಡುವಂತ ಫೈರ್ ಬೇರೆ ಮಾಡ್ತಾರೆ. ಏನ್ ಒಂದಲ್ಲ ಎರಡಲ್ಲ ರೀ, ಇದ್ದೇ ಇರುತ್ತೆ. ಕೆಲವು ಜನಗಳು ಇದ್ದೇ ಇರ್ತಾರೆ, ಇದೇ ತರ ಮಾಡೋರು, ಹೀಗೆ ಹೇಳೋರು, ಆತರ ಹೇಳೋರು. ಯಾವುದಕ್ಕೂ ನಾವ್ ಎದೆಗುಂದಬಾರ್ದು. ಒಂದು, ಎರಡನೇದು ದುಡುಕ್ಲೂಬಾರ್ದು. ಎರಡು, ಹೆದರ್ಲೂಬಾರ್ದು, ದುಡುಕ್ಲೂಬಾರ್ದು, ಹಾವು ಸಾಯ್ಬಾರ್ದು, ಕೋಲು ಮರಿಬಾರ್ದು. ಇನ್ನೊಂದು ಜೀವನ ಅಷ್ಟೇ. ಹೌದು, ಅದನ್ನೆಲ್ಲ ಹೇಗ್ ಫೇಸ್ ಮಾಡಿದ್ರಿ ಸರ್? ಅಷ್ಟು ಸುಲಭ ಇಲ್ಲ. ಮಾಡಿದ ಅಮ್ಮವ್ರು ಇದ್ರಲ್ಲ ಜೊತೆಲಿ, ಜೊತೆಲಿ ಅವ್ರಿಗೆ ಅನ್ನಿಸ್ತು ಇಲ್ಲಿವರೆಗೂ ನನ್ ಮಗನಿಗೆ ನಾನ್ ಬೇಕು ಅಂತಂತ ಹೇಳಿ ನಾನು ಇಲ್ಲಿ ಹೋಗ್ಬಿಟ್ಟು ಬರೋದ್ರೊಳಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೊರಟ್ಬಿಟ್ಟಿದ್ರು. ಇಷ್ಟೊಳಗೆ ಬಂದು ನಾನು ಸ್ವಲ್ಪ ನೀರಿಗೋಸ್ಕರ ಅವ್ರು ಕಾದಿದ್ರು ಅಂತ ಕಣ ನೀರ್ ಕುಡಿದ್ರು ನನ್ ಕೈಯಿಂದ. ಕುಡಿದು ಪಾಪ ಅಯ್ಯೋ ದೇವ್ರೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ತಾಯಿನ ಯಾರು ನಿಕೃಷ್ಟವಾಗಿ ಕಾಣ್ಬೇಡ್ರಿ. ಹೋಗ್ಬಿಟ್ಟ ಮೇಲೆ ಏನು ಮಾಡಕ್ಕಾಗಲ್ಲ, ಒಂಟಿ ಆಗ್ಬಿಡ್ತೀವಪ್ಪ. ಕಷ್ಟ ಕಡೆಯ ಜೀವನನೇ ಮಾಡಕ್ಕಾಗಲ್ಲ ಕಣಪ್ಪ. ಕೋಟಿ ಕೋಟಿ ರೂಪಾಯಿ ಇದ್ರ ಪ್ರಯೋಜನ ರುಚಿ ಬೇಕಾಗಿ ಮಾಡ್ಕೊಡವ್ರಿ. ಬೆಳಗ್ಗೆ ಮೀನ್ ಸಾರು ಮಾಡಿದ್ರೆ ತಿನ್ನಕ್ಕಾಗಲ್ಲ. ಎಷ್ಟು ಬೇಜಾರಾಗೋಗುತ್ತೆ ಮನ್ಸಿಗೆ ಅಂದ್ರೆ. ಅದೇ ಹೇಳ್ತೀನಿ ನಾನು, ಚೆನ್ನಾಗಿ ಊಟ ಮಾಡ್ಕೊಂಡು ಮಲ್ಕೊಳ್ರಪ್ಪ. ಯಾರಿರ್ತಾರೋ ಬಿಡ್ತಾರೋ, ಇನ್ ಮುಂದೆ ಆಯುಷ್ಕಾಲನು ಕಮ್ಮಿ ಇದೆಯಪ್ಪ. ಅದರಿಂದ ನಾನೇನ್ ಕಣ್ಣಲ್ಲಿ ನೀರೇ ಹಾಕಾಕ್ತು ಸುಮ್ಮನೆ ಬರಲ್ಲ. ಒಂದು ಹೊಡೆದ್ಮೇಲೆ ಬರೋದಿವಲ್ಲ. ನೆಕ್ಸ್ಟ್ ಜನರೇಷನ್ ಚೆನ್ನಾಗಿರ್ಲಿ, ತಾಯಿಂದ್ರನ್ನ ಉಳಿಸ್ಕೊಳ್ರಪ್ಪ ಅಂತ ಕೇಳೋದು. ತಿಂತೀವಲ್ವಾ, ಅದ್ ನಮ್ಗೆ ಅರ್ಥ ಆಗಲ್ಲ. ಇಲ್ಲ ಅಂದಾಗ ಇನ್ನೊಬ್ರ ಹತ್ರ ಕೈ ಹೊಡಿ ಏನಾದ್ರು ಮಾಡಿ ಅಂತ ಹೇಳಿದಾಗ ರುಚಿ ಸರಿ ಇಲ್ದೇ ಇರೋದು ಸಿಕ್ತು ಅಂತ ಇಟ್ಕೊಡಿ, ಅಲ್ಲಿಗೆ ಮುಗೀತು ಕತೆ. ಇದು ನನ್ನ ಜೀವನ. ಅದಕ್ಕೆ ಅರ್ಥ ಮಾಡ್ಕೊಳ್ರಿ ಅಂತ ಅದಕ್ಕೆ ಹೇಳೋದು. ನಾವ್ ಎಲ್ಲಾರ್ಗು ಅರ್ಥ ಮಾಡ್ಕೊಳ್ರಿ. ಏನ್ ಹೇಳಕ್ ಸಾಧ್ಯ ವಿನೋದ್ ರಾಜ್? ನಿಮ್ ಜೊತೆಲೆ ಬಾಳ್ದವನೇನೆ ನಾನು. ಏನೋ ನಮಗ್ ಗೊತ್ತಿಲ್ದೇ ಇರೋದು ನಿಮ್ಗೆ ಎಷ್ಟೋ ಗೊತ್ತಿರ್ಬೋದು, ತಿಳ್ಕೊತೀವಿ ನಾವು. ಏನೋ ನಮಗ್ ಸ್ವಲ್ಪ ಗೊತ್ತಿರೋದನ್ನ ನಿಮ್ಗೆ ಹೇಳ್ತಾ ಇರ್ತೀವಿ. ನಿಮ್ಗೆ ಅದು ಹೌದು ಅನ್ನಿಸಿದ್ರೆ ನೀವು ತಗೊಳ್ಳಿ, ನಾನೇನ್ ಬೇಡ ಅಂತ ಹೇಳಲ್ಲ. ಚೆನ್ನಾಗಿಲ್ಲ ಅಂದ್ರೆ ಉಗಿರಿ, ಅದಕ್ಕೂ ಬೇಜಾರಿಲ್ಲ. ಹೇಗ್ ಮಾತಾಡ್ಬೇಕು? ಉಗಿದ್ರೆ ತಪ್ಪ, ಅದ್ರ ತಪ್ಪೇನು ಚೇಂಜ್ ಮಾಡ್ಕೋತೀವಿ.
ನಾನು ಒಳ್ಳೇದು ಹೇಳಕ್ಕಾದ್ರೆ ಹೇಳ್ತೀವಿ ಅಷ್ಟೇ. ಆದ್ರೆ ನಾವು ಈ ಕನಸಿಗೋಸ್ಕರ ಫ್ಯಾಂಟಸಿ ಲೈಫ್ ಅದನ್ನ ನಾವು ನಂಬೋರಲ್ಲ ಅಪ್ಪಾಜಿ, ನಂಬಕ್ಕಾಗಲ್ಲ. ಅದು ಯಾವತ್ತೋ ಒಂದ್ ದಿವಸ ಕೈ ಕೊಟ್ಬಿಡತ್ತೆ ನಮಗೆ. ನಾವ್ ಹಿಂಗಿರ್ಬೇಕು ಹಂಗೆ ಇರ್ಬೇಕು ಅಷ್ಟೇ ಜೀವನ. ಕಟ್ಕೊಂಡಿದೀವಿ. ಹೆಂಡತಿ ಮಗ ಅಲ್ಲಿ ತಮಿಳ್ನಾಡಲ್ಲಿ ಓದ್ತಾ ಇದ್ದಾನೆ, UK ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮಾಡ್ಕೊಂಡು ಓದ್ತಾನೆ. ಅಮ್ಮ ಪಾಪ ಅವ್ರು ನೋಡ್ಕೊಂತಾರೆ, ಅಲ್ಲಿ ಪ್ರಾಪರ್ಟಿ ಅವ್ರು ನೋಡ್ಕೋತಾರೆ ಪಾಪ. ನೋಡ್ಕೊಂಡ್ರೆ ತಾನೆ ಅವರು ಅದನ್ನ ನೋಡ್ಕೊಂಡ್ರೆ ನಮ್ಗೂ ಊಟ, ಅವ್ರಿಗೂ ಊಟ, ಎಲ್ರಿಗೂ ಊಟ. ಇಷ್ಟು ದೊಡ್ಡ ಸಮಸ್ಯೆ ಬಿಟ್ಟಿದ್ದಾರೆ ಅಮ್ಮ ಅವರು. ಇದ್ರಲ್ಲಿ ನಾನು ಆದಾಯ ತೆರಿಗೆ ಕಟ್ಟಿ ಈ ಸರಿ 40 ಲಕ್ಷ ರೂಪಾಯಿ ನಂದೇನಾಯ್ತು, 1 crore ಮೀರ್ ಬಿಡ್ತು ಬ್ಯಾಂಕ್ ಡ್ರಾಯಿಂಗ್ಸ್ ಎಲ್ಲ. 40 ಲಕ್ಷ ರೂಪಾಯಿ ಆದಾಯ ತೆರಿಗೆ. ಅಲ್ಲಿ ಇದುವರೆಗೂ ನಾನು ಹೆಚ್ಚು ಕಡಿಮೆ 25 ಲಕ್ಷ ರೂಪಾಯಿ ಕಟ್ಟಿದೀನಿ ನಾನು ಆದಾಯ ತೆರಿಗೆ. ಇನ್ನ 15 ಲಕ್ಷ ರೂಪಾಯಿ ಕಟ್ಬೇಕು. ಶಿವಪ್ಪ, 40 ಭಾಗ ಅವ್ರಿಗೆ ಇಡ್ಬೇಕು. ಅದು ನಾನು ಎಷ್ಟೋ ಸರಿ ಹೇಳೋಣ ಕೇಂದ್ರ ಸರ್ಕಾರದ ಪಾಪ ನೋಡಿ. ಇವತ್ತೀಗ ಈಗ ಯುದ್ಧ ನಡೀತಾ ಇರೋದ್ ನೋಡಿದಾಗ ಹಣ ಇಲ್ಲ ಅಂದ್ರೆ ಏನ್ ಯುದ್ಧ ಮಾಡಕ್ಕಾಗತ್ತೆ ನಾವು? ಈ ಬಾಂಬ್ ಗಿಂಬ್ ಎಲ್ಲ ಶೇಖರ್ಸಿ ಇಟ್ಟಿದೀವಿ. ಸೊ ಫೈರ್ ಮಾಡಕ್ಕೂ ಯು ನೀಡ್ ಮನಿ, ನೋ ದುಡ್ಡು ಬೇಕಲ್ಲ ಅಪ್ಪಾಜಿ. ಹೇಗೆ ಸರ್ಕಾರ ನಾವು ಕೈ ತೋರ್ಸಕ್ಕಾಗತ್ತೆ? ನಾವೇ ಸಿಕ್ಕಾಪಟ್ಟೆ ಹೋರಾಟ ಮಾಡ್ಕೊಂಡು ಜೀವನನ ವೇಸ್ಟ್ ಆಗಿ ದುಂದು ವೆಚ್ಚ ಮಾಡಿದಿರೋ ಜೀವನ ಮಾಡ್ಬೇಕು. ಅಷ್ಟ್ ಮಾಡ್ಬಿಟ್ರೆ ಬಹುಶಃ ನನ್ಗನ್ನಿಸ್ತದೆ ಲೈಫ್ ವಿಲ್ ಬಿ ಸ್ಯಾಟಿಸ್ಫೈಡ್ ಅಷ್ಟೇ. ಯಾವ USA ಹೋಗಿ ಡಾಲರ್ಸ್ ತಗೊಳ್ಳಿ, ಏನಾರು ತಗೊಳ್ಳಿ, ನೀವು ಲೆಕ್ಕ ಮಾಡಿ ನೋಡಿದಾಗ ಮೈನಸ್ ಮಾಡಿದ್ರೆ ಏನ್ ಉಳಿತದ? ಅದಕ್ಕಿಲ್ಲೇ ಮಾಡ್ಬೋದಾಗಿತ್ತು ಅಂತ ಅನ್ಸ್ಬಿಡುತ್ತೆ. ಈಗ ಹೇಳಿ ವಿನೋದ್ ರಾಜ್, ಏನ್ ನಾವು ವಿವಾದಾತ್ಮಕವಾದ ಮಾತನ್ನ ಮಾತಾಡ್ಬೇಕು ಅಥವಾ ಮಾತಾಡ್ದವ್ರ ಬಗ್ಗೆ ನಾದೇ ಹೇಳಿ ನೀವು ಹೋದ್ರು ಬೇಜಾರಿಲ್ಲಪ್ಪ ಅಂತ ಹೇಳ್ತೀವಿ. ಏನ್ ಬೇಜಾರು ಮಾಡ್ಕೋಬೇಕು? ಯಾಕೆ ಬೇಜಾರು ಮಾಡ್ಕೋಬೇಕು? ಆ ಬೇಜಾರು ದಾಟಿದ್ಮೇಲೂ ಜೀವನ ಇದೆಯಲ್ಲ. ಸೂಸೈಡ್ ಮಾಡ್ಕೊಂಡ್ರೆ ಹೊಂಟೋಯ್ತೀಯ, ನೀನ್ ಮಾತ್ರ ಹೋಗಲ್ಲ, ಮನೇಲಿರೋರ್ನ ದಿನಾ ಸಾಯಿಸ್ತಾ ಇರ್ತೀಯ ಅಲ್ವಾ? ಅದ್ರ ಬದಲು ನೀನು ಸಾಯ್ಬೇಡ, ಅವ್ರನ್ನೂ ಸಾಯಿಸ್ಬೇಡ. ಸಮಾಜಕ್ಕೆ ಮಾದರಿಯಾಗಿ ಬದುಕು. ಜೀವನ ತುಂಬಾ ದೊಡ್ಡದಿದೆ. ಉಳಿತಾಯ ಮಾಡು, ಉಳಿಸು.